ಆ್ಯಂಡ್ ನಿನ್ನೆ ತಾನೇ ಸೆಕೆಂಡ್ ಸೆಮ್ದು ನನಗೆ ಮಾರ್ಕ್ಸ್ ಕಾರ್ಡ್ ಬಂತು ಪೋಸ್ಟ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಗುರುವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನನಗೆ MA ಎಕ್ಸಾಮ್ ಸ್ಟಾರ್ಟ್ ಆಗಿದ್ದರಿಂದ ನಾನು ರಜಾ ಹಾಕಿದ್ದೆ. ಇವತ್ತು ಮಧ್ಯಾಹ್ನ ಎಕ್ಸಾಮ್ ಇದೆ, ಬೆಳಿಗ್ಗೆ ಓದ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ನಿನ್ನೆ ಮಾಡಿದ್ದು ನಾಟಿ ಕೋಳಿ ಸಾಂಬಾರಿತ್ತು. ರೆಸಿಪಿನೂ ಸಹ ನಿಮ್ಮ ಜೊತೆ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಹಾಗಾಗಿ ಅದೇ ಸಾಂಬಾರಿಗೆ ನಾನಿವಾಗ ಚಪಾತಿ ಮಾಡ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು. ಹಿಂದಿನ ದಿನಕ್ಕಿಂತ ಅಂದರೆ ಫ್ರೆಶ್ ಆಗಿರೋದಕ್ಕಿಂತ ಒನ್ ಡೇ ಆದಮೇಲೆ ತಿಂದರೆ ಅದೊಂಥರ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಆ್ಯಂಡ್ ಪೂರ್ವಿಗೂ ಎಕ್ಸಾಮ್ ಇದೆ, ನಿಮ್ಗೆ ಹೇಳಿರೋ ಹಾಗೆ. ಅವಳು ಎಕ್ಸಾಮ್ ಮುಗಿಸ್ಕೊಂಡು 12:30 1 o'clock ಈ ಥರ ಬರ್ತಾಳೆ. ಒಂದೊಂದು ಸಾರಿ ಬೇಗನೆ ಬರ್ತಾಳೆ. ಕೆಲವೊಂದು ಸಬ್ಜೆಕ್ಟ್ಗೆ ಟೈಮ್ ಡ್ಯೂರೇಷನ್ ಡಿಫ್ರೆಂಟ್ ಆಗಿರುತ್ತೆ. ಮ್ಯಾಥ್ಸ್ ಮತ್ತು ಕನ್ನಡಕ್ಕೆ ಎಕ್ಸ್ಟ್ರಾ ಟೈಮ್ ಇರುತ್ತೆ ಅವಳಿಗೆ. ಸೊ ಹಾಗಾಗಿ ಅವಳು ಬರೋ ತನಕ ಅವಳಿಗೂ ಊಟ ರೆಡಿ ಇರಬೇಕಲ್ವ, ಹಸ್ಕೊಂಡು ಬಂದಿರ್ತಾಳೆ ಅನ್ನೋ ಕಾರಣಕ್ಕೆ ಸಾಂಬಾರನ್ನ ಹಿಂದಿನ ದಿನ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸೊ ಇವಾಗ ಚಪಾತಿನೂ ಸಹ ರೆಡಿಯಾಗಿದೆ. ಐರನ್ ತವ ಮೇಲೆ ಬೇಯಿಸ್ತಾ ಇದ್ದೀನಿ. ಐರನ್ ತವ ನನಗೆ ತುಂಬ ಇಷ್ಟ ಅಂತ ನಿಮ್ಗೆ ಹೇಳಿದ್ದೆ, ಹಾಗಾಗಿನೇ ಪರ್ಚೇಸ್ ಮಾಡಿದ್ದು. ಬಟ್ ಇದು ಸೈಜ್ ಸ್ವಲ್ಪ ಚಿಕ್ಕದು, ಬಟ್ ಇಟ್ಸ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಕೆಲವೊಮ್ಮೆ ಉತ್ತಪ್ಪ ಅಥವಾ ಇಸೆಟ್ ದೋಸೆ ಏನಾದರೂ ಹಾಕೊಳ್ಳೋ ಥರ ಆದರೆ ಈ ಒಂದು ಐರನ್ ತವ ಯೂಸ್ ಆಗುತ್ತೆ. ಇಲ್ಲ ನನಗೆ ತೆಳುವಾಗಿ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದಾಗ ನಾವು ಬೇಕಿದ್ದರೆ ನಾನ್ ಸ್ಟಿಕ್ಕನ್ನೇ ಸಹ ಯೂಸ್ ಮಾಡ್ಬೋದು. ಸೊ ಚಪಾತಿನ ಈಗ ಬೇಯಿಸಿ ಸಾನುಗೆ ಬಾಕ್ಸಿಗೆ ಹಾಕಬೇಕು. ಆನಂತರ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಸ್ವಲ್ಪ ಓದ್ಕೊಂಡೆ ಸ್ನೇಹಿತರೆ. ಯಾಕಂದರೆ ಸ್ಕೂಲೆಲ್ಲ ಇರೋದರಿಂದ ರೆಗ್ಯುಲರಾಗಿ ಓದೋದಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಮಕ್ಕಳನ್ನ ಕಳಿಸಿದ ಮೇಲೆ ಕೆಲಸ ಎಲ್ಲ ಮುಗಿಸಿ ಓದ್ಕೊಂಡೆ ನಾನು. ಸೊ ಫ್ರೆಂಡ್ಸ್, ಇವಾಗ ಎಕ್ಸಾಮ್ಗೆ ರೆಡಿಯಾಗಿದ್ದೀನಿ. ಫಸ್ಟ್ ಸಬ್ಜೆಕ್ಟ್ ಇದು, ಥರ್ಡ್ ಸೆಮ್ ಇವಾಗ. ಆ್ಯಂಡ್ ನಿನ್ನೆ ತಾನೇ ಸೆಕೆಂಡ್ ಸೆಮ್ದು ನನಗೆ ಮಾರ್ಕ್ಸ್ ಕಾರ್ಡ್ ಬಂತು. ಪೋಸ್ಟಿಂದ ಬಂದಿತ್ತು. ಹರ್ವೆ ಅಡ್ರೆಸ್ ಕೊಟ್ಟಿರೋದ್ರಿಂದ ಹರ್ವೆನಲ್ಲಿ ಬಂದಿತ್ತು. ಇವತ್ತು ತಂದುಕೊಟ್ರು ಅದನ್ನು. ಮಾರ್ಕ್ಸ್ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದು ಲೇಟ್ ಆಗಿಬಿಟ್ಟಿತ್ತು, ಬೈದರು ತುಂಬ ಇರ್ರೆಸ್ಪಾನ್ಸಿಬಲ್ ನೀವು ಅಂತ ಹೇಳಿದ್ದೆ. ಅದು ಸ್ವಲ್ಪ ಭಯ ಇತ್ತು, ಎಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೋ ಏನೋ ಅಂತ. ಬಟ್ ಈ ಮಾರ್ಕ್ಸ್ ನೋಡಿದ್ಮೇಲೆ ನಿಜವಾಗ್ಲೂ ಖುಷಿ ಆಯಿತು ನನಗೆ. ತೋರಿಸ್ತೀನಿ ಮಾರ್ಕ್ಸು. ಸೊ ನೋಡ್ತಾ ಇದ್ದೀರಾ, ಇದು ಪ್ರಾಜೆಕ್ಟ್ ಅಸೈನ್ಮೆಂಟ್ ಏನಿದೆ, ಅಸೈನ್ಮೆಂಟ್ ಎಲ್ಲ ಔಟ್ ಆಫ್ ಔಟ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದೊಂದು ಮಾತ್ರ 10ಗೆ 8 ಬಂದಿದೆ. ಸೊ ಇನ್ನೆಲ್ಲನೂ 20 ಔಟ್ ಆಫ್ 20 ಇದೆ ಅಸೈನ್ಮೆಂಟು. ಆ್ಯಂಡ್ ನೆಕ್ಸ್ಟು ಇದು ನನ್ನ ಮಾರ್ಕ್ಸ್. ಸೊ ಇದೇನಿದೆ ಇದು ನನ್ನ ಮಾರ್ಕ್ಸು. ಆ್ಯಂಡ್ ಕರೆಸಲ್ಲಿ ನಿಮಗೆ ಗೊತ್ತಿರ್ಬೋದು, ನಾವು ಎಷ್ಟೇ ಬರೆದ್ರೂ ಮಾರ್ಕ್ಸ್ ಅಷ್ಟೊಂದು ಜಾಸ್ತಿ ಆ ಥರ ರೆಗ್ಯುಲರಲ್ಲಿ ಸ್ಕೋರ್ ಮಾಡೋ ಥರ ಮಾಡೋದಕ್ಕಾಗಲ್ಲ. ನಾವೇನಾದರೂ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡಿದಾಗ ಬೈ ಚಾನ್ಸ್ ಅದರಲ್ಲಿ ಏನಾದರೂ ನಿಮ್ಮ BA ಇರ್ಬೋದು ಅಥವಾ MA ಇರ್ಬೋದು, ಯಾವುದಾದ್ರೂ ಮಾರ್ಕ್ಸ್ ಏನಾದರೂ ಅವರು ಕೌಂಟ್ ಮಾಡೋದಾದರೆ, ಬ್ಯಾಕಪ್ ಸ್ಕೋರ್ ಅಂತ ಅದನ್ನು ತೊಗೊಳೋದಾದರೆ, ಅದನ್ನು ನೀವೇನಾದರೂ ಕರೆಸಲ್ಲಿ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮಗೆ ಪರ್ಸೆಂಟೇಜ್ ವೈಸು ಕಡಿಮೆ ಬರುತ್ತೆ. ಯಾಕಂದರೆ ರೆಗ್ಯುಲರ್ ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಕರೆಸ್ ಅವ್ರಿಗೆ ಸ್ವಲ್ಪ ಕಡಿಮೆ ಬರೋದು ಮಾರ್ಕ್ಸು, ಬ್ಯಾಕಪ್ ಸ್ಕೋರು ಕಡಿಮೆ ಆಗುತ್ತೆ. ಅದರ್ವೈಸ್ ಕರೆಸಲ್ಲಿ ಮಾಡಿದ ಮಾತ್ರಕ್ಕೆ ಜಾಬ್ ಸಿಗಲ್ಲ ಅನ್ನೋದು ಸುಳ್ಳು. ತುಂಬ ಜನ ನನ್ನನ್ನು ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಿರ್ತೀರ, ಕರೆಸ್ಪಾಂಡಿಂಗಲ್ಲಿ ಮಾಡಿದ್ರೆ ನಾವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋದಕ್ಕಾಗಲ್ವಂತೆ, ಹೌದಾ ಅಂತ. ಡೆಫಿನೆಟ್ಲಿ ಅದು ಸುಳ್ಳು. ಯಾಕಂದರೆ ನಾನು D.Edನ ಬಿಟ್ಟು ಇನ್ನೆಲ್ಲನೂ ಕರೆಸ್ಪಾಂಡಿಂಗಲ್ಲೇ ಮಾಡಿದ್ದು. ಯಾಕಂದರೆ ನಾನು ಈ ಕಡೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡಬೇಕಿತ್ತು, ಹಾಗೆ ನಾನು ಸ್ಟಡೀಸು ಕಂಟಿನ್ಯೂ ಮಾಡಬೇಕಿತ್ತು. ಆಗ ನನಗೆ ಸಿಕ್ಕಂಥ ಬೆಸ್ಟ್ ಆಪ್ಷನ್ ಅಂತಂದರೆ ಕರೆಸ್ಪಾಂಡಿಂಗ್. ಸೊ ಕರೆಸ್ಪಾಂಡಿಂಗಲ್ಲಿ BA ಮಾಡಿಕೊಂಡೆ, B.Ed ಮಾಡಿಕೊಂಡೆ, ಈಗ MAನೂ ಮಾಡ್ತಾ ಇದ್ದೀನಿ. ಕರೆಸ್ಪಾಂಡಿಂಗಲ್ಲಿ B.Ed ಮಾಡ್ಕೊಂಡಿದ್ದು ಬೇಸ್ ಮೇಲೆ ನನಗೆ ಈಗ ಜಾಬ್ ಆಗಿರೋದು. ಸೊ ಹಾಗಾಗಿ ಅದನ್ನು ತಲೆಯಿಂದ ತೆಗೀರಿ. ಏನೇ ಆದ್ರೂ ನಿಮ್ಮ ಎಫರ್ಟ್ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ನ ಹಾಕಿ ಓದಿ. ಡೆಫಿನೆಟಾಗಿ ಸ್ಕೋರ್ ಸಿಗುತ್ತೆ, ಸ್ಕೋರ್ ಕೊಡಲ್ಲ ಅಂತ ಅಲ್ಲ. ಬಟ್ ರೆಗ್ಯುಲರ್ ಕಂಪೇರ್ ಮಾಡಿದ್ರೆ ನಮಗೆ ಸ್ವಲ್ಪ ಕಡಿಮೆ ಸ್ಕೋರ್ ಬರುತ್ತೆ ಅನ್ನೋದು ಅಷ್ಟನ್ನು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಇದು ನನ್ನ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡ್. ಸೊ ಇವಾಗ ರೆಡಿಯಾಗಿದ್ದೀನಿ. ಟೈಮ್ ಆಗಿದೆ 1:10. 2 o'clockಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ 1:30ಗೆ ಬಿಡ್ತೀನಿ. ಎಕ್ಸಾಮ್ನ ಮುಗಿಸ್ಕೊಂಡು ಬಂದು ಹೇಳ್ತೀನಿ ಹೇಗಿತ್ತು ಎಕ್ಸಾಮ್ ಅಂತ. ಮತ್ತು ಕ್ವಶನ್ ಪೇಪರ್ ತೋರಿಸಿಲ್ಲ ನಿಮಗೆ, MA ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ಅದನ್ನು ತೋರಿಸ್ತೀನಿ. ಸೊ ಈಗ ಕ್ವಿಕ್ಕಾಗಿ ಎಲ್ಲ ರೆಡಿಯಾಗಿದ್ದೀನಿ. ಮೊಸರನ್ನ ತಿಂದೆ, ಬಿಸಿಲು ಜಾಸ್ತಿ ಇರೋದ್ರಿಂದ. ಸೊ ಹೋಗಿ ಬಂದು ಆನಂತರ ಮತ್ತೆ ಸಿಗ್ತೀನಿ.
ಸೊ ಇವಾಗ ನಾನು ಬ್ಯಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಸ್ಟ್ರಿಕ್ಟಾಗಿ ಮಾಡೋದ್ರಿಂದ ಆದಷ್ಟು ಯಾವುದೇ ಥರದ ಪೇಪರ್ಸ್, ಇವನ್ ನೋಟ್, ನಾನು ಸ್ಕೂಲ್ಗೆ ಹೋಗುವಾಗ ಸ್ವಲ್ಪ ದುಡ್ಡೆಲ್ಲ ತೊಗೊಂಡು ಹೋಗ್ತೀನಿ ಬಸ್ ಚಾರ್ಜ್ಗೆ, ಅದೇನೂ ಇಟ್ಕೊಳ್ಳಲ್ಲ. ಕಂಪ್ಲೀಟ್ ಪರ್ಸನ್ನ ಖಾಲಿ ಮಾಡಿಕೊಂಡು ಜಸ್ಟ್ ನನ್ನ ಎಕ್ಸಾಮ್ ಹಾಲ್ ಟಿಕೆಟ್ ಮತ್ತು ID ಕಾರ್ಡ್ ಕೊಟ್ಟಿರ್ತಾರಲ್ವ, ಅದೊಂದು ID ಕಾರ್ಡು ಬಿಟ್ಟರೆ ಪೆನ್, ಬೇರೆ ಏನೂ ನಾನು ತೊಗೊಂಡೋಗಲ್ಲ. ಸೊ ಈ ಥರ ಪರ್ಸ್ನ ಮನೆಯಲ್ಲೇ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲೋಗಿ ಮತ್ತೆ ಸರ್ಚ್ ಮಾಡೋದು ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಇವನ್ ಫೋನು ಸಹ ಅಲೋ ಇರಲ್ಲ. ಅದನ್ನು ಸೈಲೆಂಟ್ ಮೋಡಿಗೆ ಹಾಕಿ ಹೊರಗಡೆ ಬ್ಯಾಗ್ನ ಇಟ್ಟು ಆನಂತರ ಎಕ್ಸಾಮ್ ಬರೆಯೋದು. ಎಕ್ಸಾಮ್ 3 hours ಇರುತ್ತೆ. 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಡೆಫಿನೆಟಾಗಿ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮು ನಾನು ತೋರಿಸಿದ್ದೆ ಅಂತ ಅನಿಸುತ್ತೆ, ಬಟ್ ಸುಮಾರು ಜನ ಕೇಳಿದ್ರಿ, ಎಷ್ಟೋ ಜನ ಎಕ್ಸಾಮ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ ಅಂತ ಹೇಳಿದ್ರಿ. ಮೇ ಬಿ ನೀವು ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನೋಡಿ, ಇದು ನನ್ನ ID ಕಾರ್ಡ್ ಆ್ಯಂಡ್ ಹಾಲ್ ಟಿಕೆಟ್. ಇದನ್ನು ಬಿಟ್ಟು ಬೇರೆ ಏನೂ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಪ್ರತಿ ಸಾರಿ ಹೇಳೋ ಹಾಗೆ ತೀರಾ ಡೆಪ್ತಾಗಿ ನೀವು ಓದೋದಕ್ಕೆಲ್ಲ ಆಗಲ್ಲ. ಎಸ್ಪೆಷಲಿ MA ಅಂತಂದಾಗ ನಿಮ್ಮ ನಾಲೆಡ್ಜನ್ನು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಮೇನ್ ಪಾಯಿಂಟ್ಸನ್ನು ನೀವು ನೋಟ್ ಡೌನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದರ ಬೇಸ್ ಮೇಲೆ ಹೇಗೂ ನೀವು ನಾಲೆಡ್ಜಬಲ್ ಆಗಿರೋದ್ರಿಂದನೇ ಅಲ್ಲಿ ತನಕ ಬಂದಿರ್ತೀರ. ಸೊ ಹಾಗಾಗಿ ನಿಮ್ಮ ತಲೆಯಲ್ಲಿ ಅಷ್ಟು ಜ್ಞಾನ ಇರುತ್ತೆ, ಹಾಗಾಗಿ ಆರಾಮ್ಸೆ ಬರಿಬೋದು. ಆ್ಯಂಡ್ ಎಕ್ಸಾಮ್ಗೆ ಹೋಗಿ ಬಂದಿದ್ದೀನಿ. ಟೈಮ್ ಆಗಿದೆ ಇವಾಗ 4:15, 5 ಗಂಟೆ ತನಕ ಎಕ್ಸಾಮ್ ಇರೋದು. ಬಟ್ 4:05 ಮುಗಿಸ್ದೆ ಎಕ್ಸಾಮು. ಆನಂತರ ಹೊರಗಡೆ ಬಂದು ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೀನಿ. ಅವ್ರು ಬರೋ ತನಕ ಕ್ವಶನ್ ಪೇಪರ್ ತೋರಿಸ್ಬಿಡ್ತೀನಿ ನಿಮಗೆ ಹೇಗಿದೆ ಅಂತ. 3 ಸೆಕ್ಷನ್ ಬರುತ್ತೆ. ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C. ಸೆಕ್ಷನ್ ಎನಲ್ಲಿ 5 ಮಾರ್ಕ್ಸಿಗೆ 4 ಕ್ವಶನ್ ಬರುತ್ತೆ. ನಾನು ಇದಕ್ಕೆ 2 ಪೇಜ್ ಬರೀತೀನಿ, 2 ಪುಟ ಆನ್ಸರ್ ಬರೀತೀನಿ. ಓಕೆ. ಸೆಕ್ಷನ್ ಬಿನಲ್ಲಿ 10 ಮಾರ್ಕ್ಸ್ಗೆ 3 ಕ್ವಶನ್ ಬರುತ್ತೆ. ನಾನು ಇದನ್ನು 4 ಪೇಜ್ ಆನ್ಸರ್ ಬರೀತೀನಿ. ಹಾಗೆ ಸೆಕ್ಷನ್ ಸಿನಲ್ಲಿ 15 ಮಾರ್ಕ್ಸ್ಗೆ 2 ಕ್ವಶನ್ ಬರುತ್ತೆ. ನಾನು ಇದನ್ನು 6 ಪೇಜ್, 5ರಿಂದ 6 ಪೇಜ್ ಬರೋ ಥರ ಬರೀತೀನಿ. ಇದು ನಾನು ಬರೆಯುವಂಥ ರೀತಿ. ಅದರಲ್ಲಿ ಆದಷ್ಟು ಸ್ವಲ್ಪ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಇದ್ದರೆ ಬೆಟರ್ ಅನ್ನೋದು ತುಂಬಾ ಒಳ್ಳೆಯದು, ಯಾಕಂದರೆ ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇದು ನಾನು ಬರೆಯುವಂಥ ಎಕ್ಸಾಮ್ನ ರೀತಿ. ಆನಂತರ ಹಸ್ಬೆಂಡ್ ಬಂದರು, ಮನೆಗೆ ಬಂದೆ. ಸಾನು ಅಳ್ತಾ ಇದ್ಲು, ಯಾಕಂದರೆ ನನ್ನ ಬರ್ಡೇಗೆ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾನು ಯಾರದೇ ಬರ್ಡೇ, ಏನೇ ಸ್ಪೆಷಲ್ ಡೇ ಬರಲಿ ತುಂಬ ಖುಷಿಯಾಗಿ ಓಡಾಡ್ತಿರ್ತಾಳೆ, ಅದು ಮಾಡೋಣ ಇದು ಮಾಡೋಣ ಅಂತ. ಬಟ್ ಅವಳಿಗೇನೆಂದರೆ ಇನ್ನೇನು ಸ್ವಲ್ಪ ದಿನವೇ ಇದೆ, ಯಾರೂ ತಲೆನೇ ಕೆಡಿಸ್ಕೋತಿಲ್ಲ ನನ್ನ ಬರ್ಡೇ ಬಗ್ಗೆ ಅಂತ. ನಾವು ಸುಮ್ಮನೆ ಅವಳನ್ನ ರೇಗಿಸೋದಕ್ಕೆ ನಿನ್ನ ಬರ್ಡೇ ಡೇಟ್ ಏನು ಇನ್ನೂ ಗೊತ್ತಿಲ್ಲ, ನಾನು 22nd ಅಂದ್ಕೊಂಡಿದ್ದೆ ಅಂತ. ಅವಳದು ಆ್ಯಕ್ಚುಲಿ February 20th ಅವಳು ಬರ್ಡೇ ಇರೋದು. ಸೊ ಅದಕ್ಕೆ ನಿನಗೆ ಗೊತ್ತಿಲ್ಲ ನನ್ನ ಡೇಟು, ನೀನು ನೆನ್ಪಿಟ್ಕೋಬೇಕಿತ್ತಲ್ವಾ ಅಂತ ಹೇಳ್ಕೊಂಡು ಅಳ್ತಾ ಇದ್ಲು. 3 ದಿನದಿಂದ ಡಲ್ ಆಗಿದ್ಲು. ಬಟ್ ಇವತ್ತು ಪಾಪ ಅವಳು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಅನಿಸುತ್ತೆ, ಹತ್ತುಬಿಟ್ಲು. ನನಗೆ ಅವಳನ್ನ ರೇಗಿಸೋದಂದರೆ ತುಂಬ ಇಷ್ಟ, ಯಾಕಂದರೆ ಸ್ಪೆಷಲ್ ಡೇಸ್, ಎಸ್ಪೆಷಲಿ ಬರ್ಡೇ ಅಂದರೆ ಕಾಯ್ತಿರ್ತಾಳೆ ಅವಳು. ಸೊ ಹಾಗಾಗಿ ಒಂದಷ್ಟು ರೇಗಿಸ್ದೆ. ಹಸ್ಬೆಂಡ್ದು ನಂದು ಇಬ್ಬರದು ಪ್ಲ್ಯಾನ್ ಇತ್ತು ಅವಳಿಗೆ ಹೋಗಿ ಡ್ರೆಸ್ ಎಲ್ಲ ತೊಗೊಂಡು ಬರಬೇಕು ಅಂತ. ಸೊ ಹಾಗೆ ಅವಳನ್ನ ಸಮಾಧಾನ ಮಾಡಿ ಆನಂತರ ಸಂಜೆ ಅಷ್ಟೊಂದು 5:30 ಅಂತ ಅನಿಸುತ್ತೆ, ಬೈ ವಾಕ್ ಹೋದ್ವಿ ಡ್ರೆಸ್ಸನ್ನು ಸರ್ಚ್ ಮಾಡಿ ತೊಗೊಂಡು ಬರೋಣ ಸಾನುಗೆ ಅಂತ. ಮಕ್ಕಳ ಡ್ರೆಸ್ಸು ನಿಮಗೆ ಗೊತ್ತೇ ಇರುತ್ತೆ, ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಬಟ್ ಈ ಸಾರಿ ನಾನು ರೆಗ್ಯುಲರಾಗಿ ತಗೋತಿದ್ದಂಥ ಆದ್ಯ ಫ್ಯಾಷನ್ಸಲ್ಲಿ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. 1 ವೀಕ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಇರೋದ್ರಲ್ಲಿ ನೋಡಿದಾಗ ನನಗೆ ಯಾವುದು ಇಷ್ಟ ಆಗಲಿಲ್ಲ ಅಲ್ಲಿ. ಸೊ ಹಾಗಾಗಿ ನಾನು ಅಲ್ಲಿ ಪರ್ಚೇಸ್ ಮಾಡಿಲ್ಲ. ಇದೆಲ್ಲ ಲಾಸ್ಟ್ ಟೈಮ್ ತೋರಿಸಿದ ಫ್ರಾಕ್ಗಳೇ ಆಗಿದ್ವು. ಸೊ ಹಾಗಾಗಿ ನೆಕ್ಸ್ಟ್ ನಾನು ನಿತ್ಯ NXಗೆ ಹೋದೆ. ಅಲ್ಲಿ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ಸಾನುಗೆ ಇನ್ನಿರೋದೇ 2-3 ದಿನ. ಮೈಸೂರಲ್ಲೆಲ್ಲ ಹೋಗಿ ತರೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾವು ನಿತ್ಯ NXಲ್ಲಿ ಬಂದು ಅಲ್ಲೂ ಸ್ವಲ್ಪ ಸುಮಾರು ಸರ್ಚ್ ಮಾಡಿದ್ವಿ ಸ್ನೇಹಿತರೆ. ಬೈ ವಾಕ್ ಬರಬಾರ್ದಾಗಿತ್ತು, ನಾವು ಬೈಕಲ್ಲಿ ಏನಾದರೂ ಬಂದಿದ್ದಿದ್ರೆ ಇನ್ನೂ ಒಂದಷ್ಟು ಸರ್ಚ್ ಮಾಡ್ಬೋದಿತ್ತು ಅಂತ ಆಮೇಲೆ ಅನ್ನಿಸ್ತು. ಬಟ್ ಇರೋದ್ರಲ್ಲಿ ಓಕೆ ಅಂತ ಅನ್ನಿಸ್ತು. ಸಾನುಗೆ ಒಂದು ಗ್ರ್ಯಾಂಡ್ ಡ್ರೆಸ್, ಒಂದು ಸ್ವಲ್ಪ ವೆಸ್ಟರ್ನ್ ವೇರ್, ಈ ಥರ 2ನ್ನ ತೊಗೋಬೇಕು ಅಂತ ಐಡಿಯಾ ಇತ್ತು. ಲಾಸ್ಟ್ ಟೈಮು 2 ಗ್ರ್ಯಾಂಡ್ ಫ್ರಾಕ್ಸೇ ತೊಗೊಂಡು ಅವಳಿಗೆ ವೆನ್ಸ್ಡೇನು ಕಲರ್ ಡ್ರೆಸ್ ಇಲ್ಲದೆ ಇರೋ ಕಾರಣ ನಮ್ಮ ಮನೇಲಿ ಯಾವ್ದಾದ್ರು ಫಂಕ್ಷನ್ ಆದರೆ ಅದನ್ನು ಹಾಕೋಬೇಕಾಗತ್ತೆ. ಫಂಕ್ಷನ್ಸ್ ಅಂದರೂ ಮಕ್ಕಳನ್ನ ಸ್ಕೂಲಿಗೆ ರಜೆ ಹಾಕ್ಸಿ ಎಲ್ಲ ಕರ್ಕೊಂಡೋಗಲ್ಲ. ಇದರಿಂದ ಬೆಳೆಯೋ ಮಕ್ಕಳಾಗಿರೋದ್ರಿಂದ ಸುಮ್ಮನೆ ಅಷ್ಟೊಂದು ಸಾವಿರಾರು ರೂಪಾಯಿ ಕೊಟ್ಟು ತರ್ತೀವಿ, ನೆಕ್ಸ್ಟ್ ಇಯರ್ಗೆ ಅದು ಚಿಕ್ಕದಾಗ್ಬಿಟ್ಟಿರುತ್ತೆ, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ಫ್ರಾಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಂದು ಬರ್ಡೇ 28 ಇರೋದ್ರಿಂದ ಸ್ಯಾರಿ ಏನಾದರೂ ಚೆನ್ನಾಗಿದೆಯಾ ಅಂತ ನೋಡಿದೆ, ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಆ ನಂತರ ಮನೆಗೆ ಬಂದ್ವಿ. ಅಗೇನ್ ನನಗೆ ತುಂಬ ಇಷ್ಟ ಸಾನು ರೇಗಿಸೋದು, ಅದಕ್ಕೆ ಒಂದೇ ಬಟ್ಟೆ ತಂದಿರೋದು ನಿಮಗೆ, ಅದನ್ನೇ ಹಾಕೋ ಸಾಕು ಅಂತ ಹೇಳ್ತಿದ್ದೆ. ಆವಾಗಲೂ ಒಳಗೆ ಶುರು ಮಾಡಿದ್ಲು. ಆ ನಂತರ ತೋರಿಸ್ದೆ ಅವಳದು ಇನ್ನೊಂದು ಬಟ್ಟೆನ. ಸೊ ತುಂಬ ಖುಷಿಪಟ್ಲು. ಅವಳನ್ನ ಇವತ್ತು ತುಂಬ ಅಳಿಸ್ಬಿಟ್ಟಿದ್ದೀನಿ. ಯಾವಾಗ
ಎಕ್ಸಾಮ್ ಮುಗಿಸ್ಕೊಂಡು ಬಂದಾಗ ಒಂದು ಸರಿ, ಆನಂತರ ಬಟ್ಟೆ ತಂದ ಮೇಲೆ ಒಂದು ಸರಿ, ಯಾಕೆ ನಾನು ಇಷ್ಟು ರೇಗಿಸ್ತೀಯ ನೀನು, ಮಮ್ಮಿ ಹಿಂಗೆಲ್ಲ ಮಾಡಬಾರ್ದಲ್ವ ಅಂತಿದ್ಲು. ಬಟ್ ನನಗೆ ಖುಷಿ ನನ್ನ ಮಕ್ಕಳನ್ನ ರೇಗಿಸೋದು, ಆಮೇಲೆ ನಾವೇ ಮುದ್ದು ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಬಟ್ಟೆ ಅಂತೂ ತುಂಬ ಇಷ್ಟಪಟ್ಲು. ಯಾಕಂದರೆ ಅವಳಿಗೆ ಈ ಥರ ಜಾಸ್ತಿ ಫ್ರಿಲ್ ಇರೋದು ಮತ್ತು ಸ್ವಲ್ಪ ದೊಡ್ಡದಿರೋದು ಆ ಥರದ ಬಟ್ಟೆಗಳು ಮಕ್ಕಳಿಗೆ ಇಷ್ಟ ಆಗುತ್ತೆ. ಪೂರ್ವಿ ಇಂಥದ್ದೆಲ್ಲ ಇಷ್ಟಪಡ್ತಾ ಇರಲಿಲ್ಲ. ಅವಳಿಗೆ ಚುಚ್ಚಬಾರ್ದು, ಇರಿಟೇಟ್ ಆಗಬಾರ್ದು ಆ ಥರ ಇಷ್ಟಪಡೋಳು. ಬಟ್ ಸಾನು ಸ್ವಲ್ಪ ಡಿಫ್ರೆಂಟ್. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಆಲ್ಮೋಸ್ಟ್ 8:30 ಆಗಿತ್ತು. ಬಂದ ತಕ್ಷಣ ಹೀರೆಕಾಯಿ ಬೇಳೆನ ಕುಕ್ಕರಲ್ಲಿ ಕೂಗಿಸಿ, ಆನಂತರ ಇವಾಗ ಹೀರೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆದಮೇಲೆ ನಂದೊಂದು ಹಳೇ ಚಾಳಿ ಇತ್ತಲ್ವ, ಅದನ್ನೇ ಮತ್ತೆ ರಿಪೀಟ್ ಮಾಡಿದೆ. ನೈಟೇ ರಂಗೋಲಿ ಎಲ್ಲ ಹಾಕ್ಬಿಡೋಣ, ಬೆಳಿಗ್ಗೆ ಫ್ರೈಡೇ ಆಗಿರೋದ್ರಿಂದ, ರಥಸಪ್ತಮಿ ಆಗಿರೋದ್ರಿಂದ, ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದು ಪ್ರಸಾದ ಮಾಡಿ ಪೂಜೆ ಮಾಡೋ ತನಕ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಊಟ ಎಲ್ಲ ಆದಮೇಲೆ 10-10:30 ಅಂತ ಅನಿಸುತ್ತೆ, ಈಗಲೇ ರಂಗೋಲಿ ಹಾಕ್ತಾಯಿದ್ದೀನಿ. ಸುಮಾರು ಜನ ಹೇಳ್ತಿದ್ರಿ ರಾತ್ರಿ ಹೊತ್ತು ಹಾಕಬಾರ್ದು ಅಂತ. ಆದರೆ ಬೆಳಿಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇಡಿಸುತ್ತೆ ಅಂತ ಅನ್ನಿಸ್ತು. ನಾನು ಪೂಜೆ ಎಲ್ಲ ಬೇಗನೆ ಮಾಡಬೇಕಿತ್ತು, ದೇವ್ರ ಪಾತ್ರೆ ತೊಳಿಬೇಕಿತ್ತು, ನೈವೇದ್ಯ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಸುಮ್ಮನೆ ಟೈಮ್ ಇದು ಮಾಡೋದಕ್ಕಾಗಲ್ಲ, ಬ್ಯಾಲೆನ್ಸ್ ಆಗಲ್ಲ, ಹರಿಬರಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೈಟೇ ರಂಗೋಲಿ ಹಾಕ್ಬಿಟ್ಟೆ. ಸೊ ನೀವು ಕೇಳ್ತಿದ್ದಾಗೆ ಹೊಸ ಹೊಸ ಬಾರ್ಡರ್ನ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಅದರಲ್ಲಿ ಇದು ಒಂದು ಚೆನ್ನಾಗಿರುತ್ತೆ, ಸ್ವಲ್ಪ ಚಿಕ್ಕ ಸೈಜಲ್ಲಿ ಬಿಟ್ಕೊಂಡ್ರು ಚೆನ್ನಾಗಿರುತ್ತೆ. ಈವನ್ ಕೆಲವರು ಕೇವಲ ಬರೀ ಬಾರ್ಡ್ರನ್ನೇ ಬಿಟ್ಟಿರ್ತಾರೆ, ರಂಗೋಲಿನ ಹಾಕಿರಲ್ಲ, ಅದೂ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಮಾಡೋದಾದರೆ ಈ ಥರ ಬಾರ್ಡರ್ಸ್ನ ನೀವು ಸೈಜ್ ನಿಮ್ಮ ರಂಗೋಲಿ ಬಿಡೋ ಪ್ಲೇಸ್ ಏನಿದೆ ಅದರ ಬೇಸ್ ಮೇಲೆ ನೀವು ಸೈಜನ್ನು ದೊಡ್ಡದು ಚಿಕ್ಕದು ಆ ಥರ ಬಿಡಿಸ್ಕೋಬೋದು. ಸೊ 5-3 ಚುಕ್ಕೆ ಒಂದು ಸಿಂಪಲ್ ಎಳೆ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಬಟ್ ಚೆನ್ನಾಗಿರುತ್ತೆ. ಈವನ್ ದೇವ್ರ ಮುಂದೆ ಶುಕ್ರವಾರದ ಪೂಜೆನಲ್ಲಿ ನೀವೇನಾದರೂ ಕಳಶ ಕೂರಿಸೋ ಹಾಗಿದ್ರೆ ಆ ಟೈಮಲ್ಲೆಲ್ಲ ಈ ರಂಗೋಲಿನ ದೇವ್ರ ಮನೆಯಲ್ಲೂ ಸಹ ಬಿಟ್ಕೋಬೋದು, ಚೆನ್ನಾಗಿರುತ್ತೆ. ಲೋಟಸ್ ಪೆಟಲ್ಸ್ ಥರ ಬರೋವಂಥ ರಂಗೋಲಿ ಮತ್ತು ಸಿಂಪಲ್ಲಾಗಿ ಬಿಡಿಸೋ ಅಂಥದ್ದು, ಜಾಸ್ತಿ ಚುಕ್ಕೆ ಜಾಸ್ತಿ ಟೈಮ್ ಏನೂ ಇಡಿಸಲ್ಲ. ಸೊ ಹಾಗಾಗಿ ನಾನು ನೈಟೇ ರಂಗೋಲಿನ ಹಾಕಿ ವರಾಂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಆನಂತರ ಬೆಳಿಗ್ಗೆ ಪೂರ್ವಿ ಹೇಗಿದ್ದರೂ ಓದೋದಕ್ಕೆ ಹೇಳ್ತಾಳೆ. ಸೊ ಹಾಗಾಗಿ ನಾನು ಒಂದು 5 ಗಂಟೆ ಅಷ್ಟೊತ್ತಿಗೆ ಇದ್ದರೆ ಮನೆಯೆಲ್ಲ ಒರೆಸಿ ಪೂಜೆ ಮಾಡ್ಬೋದು ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು. ಸೊ ಈ ಕಾರಣಕ್ಕೋಸ್ಕರ ಕಿಚನ್ ಎಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡಿ, ನಾನ್ ವೆಜ್ ಮಾಡಿದ್ದರಿಂದ ಕಂಪ್ಲೀಟ್ ಕಿಚನ್ ಎಲ್ಲನೂ ಕ್ಲೀನ್ ಮಾಡಿದೆ. ಅದೇ ಕಾರಣಕ್ಕೆ ದೇವ್ರ ಪಾತ್ರೆನೂ ತೊಳೆದಿತ್ತು ನಾನು. ಸೊ ಇಲ್ಲ ಅಂದರೆ ವೀಕ್ಲಿ ಒನ್ಸ್ ತೊಳಿತೀನಿ, ಎವ್ರಿ ಫ್ರೈಡೇ ತೊಳಿತೀನಿ. ನಾನ್ ವೆಜ್ ಏನಾದರೂ ಮಾಡೋದು ದಿನಕ್ಕೆ ಫ್ರೈಡೇ ಮತ್ತು ಮಂಡೇ 2 ಟೈಮು, ಸಮ್ಟೈಮ್ ಸ್ಯಾಟರ್ಡೇನೂ ಸಹ ತೊಳಿತೀನಿ. ಸೊ ಹೀಗೆ ನೈಟ್ ಮುಗೀತು. ಅನಂತರ ನೆಕ್ಸ್ಟ್ ಡೇ ನಾನು ಆಗಲೇ ಹೇಳಿದಾಗೆ ನೈವೇದ್ಯ ಮಾಡಬೇಕಾಗಿದ್ದರಿಂದ ನಾನು ಅವಲಕ್ಕಿ ಪ್ರಸಾದನ ಮಾಡಿದೆ. ಅವಲಕ್ಕಿ, ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಪ್ರಸಾದನ ಮಾಡಿದೆ. ಹಾಗೆಯೇ ತಿಂಡಿಗೆ ಪುಳಿಯೋಗರೆನ ಮಾಡ್ಕೊಂಡ್ವಿ, ಈಸಿಯಾಗಿ ಆಗುತ್ತೆ ಅಂತ. ಹಾಗೆಯೇ ಇವತ್ತು ಫೆಬ್ರವರಿ 16 ನನ್ನ ತಮ್ಮನ ಬರ್ಡೇ ಇತ್ತು. ಸಂಜೆ ಕೇಕೆಲ್ಲ ಕಟ್ ಮಾಡೋಣ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅವನಿಗೆ ಕಾಲ್ ಮಾಡಿದಾಗ ಮಾರ್ನಿಂಗ್ ಬರ್ತೀನಿ, ಬಟ್ ಸಂಜೆ ನಾನು ಚಿತ್ರದುರ್ಗ ಅವ್ನ ಫ್ರೆಂಡ್ ಮದುವೆ ಏನೋ ಇತ್ತಂತೆ, ಅಲ್ಲಿಗೆ ಹೋಗಬೇಕು, ಹಾಗಾಗಿ ಇರೋದಕ್ಕಾಗಲ್ಲ ಅಂತ ಹೇಳ್ದೆ. ಅದು ಸ್ವಲ್ಪ ಬೇಜಾರಾಯಿತು. ಇಷ್ಟು ವರ್ಷ ಆಲ್ಮೋಸ್ಟ್ 3 ವರ್ಷದಿಂದ ಇಲ್ಲೇ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಅವನದು ಏನೋ ಕೆಲಸ ಇದ್ದಿದ್ದರಿಂದ ಅವ್ನು ಬೆಳಗ್ಗೆ ಬಂದು ಜಸ್ಟ್ ನನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಹೋದ. ಹಸ್ಬೆಂಡು ಮೆಡಿಕಲ್ ಚೆಕಪ್ ಇದ್ದಿದ್ದರಿಂದ ಅವರು ಮೈಸೂರಿಗೆ ಹೋದರು. ಸೊ ಫೈನಲಿ ಅವನ ಬರ್ಡೇಗೆ ಇರಲಿಲ್ಲ, ಬಟ್ ಸ್ಟೇಟಸ್ ಮತ್ತು ಸಾಂಗ್ ಎಲ್ಲ ಹಾಕಿ ಅವನಿಗೆ ವಿಡಿಯೋ ಎಲ್ಲ ಡೆಡಿಕೇಟ್ ಮಾಡಿದ್ದೆ. ಇವತ್ತು ಮಾಡಲಿಕ್ಕಾಗಿದ್ದು ಅಷ್ಟೇ. ಹೇಗಿದ್ದರೂ ಸಾನು ಬರ್ಡೇ ಬರುತ್ತಲ್ವ, ಸೊ ಹಾಗಾಗಿ ಇಬ್ಬರು ಬರ್ಡೇನೂ ಒಟ್ಟಿಗೆ ಮಾಡೋಣ ಅಂತ ನಮಗೆ ನಾವೇ ಆಮೇಲೆ ಸಮಾಧಾನ ಮಾಡ್ಕೊಂಡ್ವಿ. ಯಾಕಂದರೆ ಬೇರೆ ದಾರಿನೇ ಇರಲಿಲ್ಲ, ಅವನು ಹೋಗಲೇಬೇಕಿತ್ತು, ತುಂಬ ಕ್ಲೋಸ್ ಫ್ರೆಂಡ್ ಮದುವೆ ಆಗಿದ್ದರಿಂದ ಹೊರಟ. ಆನಂತರ ನಾನು ಪೂಜೆ ಎಲ್ಲ ಆಯಿತು, ತಿಂಡಿ ಮಾಡಿದ್ದೆ. ಇನ್ಫ್ಯಾಕ್ಟ್ ಅವನಿಗೂ ಖುಷಿಯಾಗುತ್ತೆ ಸ್ವೀಟ್ ಮಾಡೋದ್ರಿಂದ ಅಂತ ಅನ್ನೋ ಕಾರಣಕ್ಕೋಸ್ಕರನೇ ಅವನ ಫೇವ್ರೇಟ್ ಅವಲಕ್ಕಿನ ಮಾಡಿದ್ದು. ಸೊ ಇವಾಗ ಸ್ಕೂಲ್ಗೆ ಹೋಗಿ ಆನಂತರ ಬಂದು ನಾನು ನೈಟು ಟಿಪ್ ಆಫ್ ದ ಡೇನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಇದರಲ್ಲಿ ಲಾಸ್ಟ್ ಟೈಮು ಮಾತ್ರಾಗಣದ ಬಗ್ಗೆ ತಿಳಿಸಿದ್ದೆ, ಇವತ್ತು ಅಂಶಗಣದ ಬಗ್ಗೆ ತಿಳಿಸ್ತೀನಿ. ಛಂದಸ್ನಲ್ಲಿ ಬರುವಂಥದ್ದು ಅಂಶಗಣದಲ್ಲಿ 3 ವಿಧ ಬರ್ತವೆ: ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ. ತ್ರಿಮೂರ್ತಿಗಳನ್ನು ತಗೊಂಡು ಮಾಡಿರೋಂಥದ್ದು ಅವರ ಹೆಸರು ಬೇಸ್ ಮೇಲೆ. ಬ್ರಹ್ಮಗಣದಲ್ಲಿ 2 ಅಂಶಗಳು ಬರ್ತವೆ, ಒಂದು ಲಘು ಒಂದು ಗುರು, ಅಥವಾ 2 ಲಘು ಅಥವಾ 2 ಗುರು, ಈ ಥರ ಬಂದರೆ ಅದು ಬ್ರಹ್ಮಗಣ. ಬಟ್
2 ಅಂಶವನ್ನು ಕನ್ಸಿಡರ್ ಮಾಡ್ತೀವಿ. ವಿಷ್ಣು ಗಣದಲ್ಲಿ 3 ಅಂಶವನ್ನು ಕನ್ಸಿಡರ್ ಮಾಡ್ತೀವಿ. 3 ಲಘುನೇ ಇರ್ಬೋದು, 3 ಗುರುನೇ ಇರ್ಬೋದು, ಅಥವಾ ಮೊದಲನೇದು 2 ಗುರು ಆಗಿ ಆನಂತರ 1 ಲಘು ಬರುವಂಥದ್ದು ಇರ್ಬೋದು. ಸೊ ಇದನ್ನು ವಿಷ್ಣು ಗಣ ಅಂತ ಕರಿತೀವಿ. ರುದ್ರಗಣದಲ್ಲಿ 4 ಅಂಶಗಳು ಬರ್ತವೆ, ಅಂದರೆ 4 ಮಾತ್ರೆಗಳು ಬರ್ತವೆ. ಬಟ್ ಇದನ್ನು ಅಂಶ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. ಅದು 3 ಗುರು 1 ಲಘು ಆಗಿರ್ಬೋದು, ಅಥವಾ 1 ಲಘು 1 ಗುರು, ಈ ಥರನೂ ಸಹ ಬರ್ಬೋದು. ಸೊ ಒಟ್ಟಾರೆ ಈ ಥರ ಬ್ರಹ್ಮಗಣ 2 ಅಂಶ, ವಿಷ್ಣುಗಣ 3 ಅಂಶ, ರುದ್ರಗಣ 4 ಅಂಶ ಬರುತ್ತೆ. ಇನ್ನು ಅಂಶಗಣದ ಆಧಾರದ ಮೇಲೆ ನಾವು ಪ್ರಸ್ತಾರವನ್ನು ಹಾಕೋದು 2 ಸಾಹಿತ್ಯ ಪ್ರಕಾರಗಳಲ್ಲಿ. ಅದು ಒಂದು ಸಾಂಗತ್ಯ, ಮತ್ತೊಂದು ತ್ರಿಪದಿ. ಸಾಂಗತ್ಯದ ಫೀಚರ್ಸ್ ಅಥವಾ ಲಕ್ಷಣಗಳನ್ನು ನೋಡೋದಾದರೆ, ಸಾಂಗತ್ಯದಲ್ಲಿ 4 ಸಾಲುಗಳು ಬರ್ತವೆ. ಹಾಗಂತ ಇದು ಕಂದ ಪದ್ಯ ಅಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ 1 ಮತ್ತು 3ನೇ ಸಾಲುಗಳು ಸಮವಾಗಿರ್ತವೆ. ಅಂದರೆ ಇಲ್ಲಿ ಬರುವಂತಹ ಗಣಗಳೇನಿರ್ತವೋ 3 ಅಂಶದ 4 ಗಣ, ಮೊದಲನೇ ಸಾಲಿನಲ್ಲೂ 4 ಗಣ ಬರುತ್ತೆ, 3ನೇ ಸಾಲಿನಲ್ಲೂ 4 ಗಣ ಬರುತ್ತೆ. ಈ ಥರ ಸಾಂಗತ್ಯದಲ್ಲಿ 1 ಮತ್ತು 3ನೇ ಸಾಲು ಸಮವಾಗಿರುತ್ತೆ. ಜೊತೆಗೆ ಹಾಗೆಯೇ 1 ಮತ್ತು 2ನೇ ಸಾಲಲ್ಲಿ ನಾವು 6 ವಿಷ್ಣು ಗಣಗಳನ್ನು ನೋಡಬಹುದು. ಹಾಗಿದ್ರೆ ವಿಷ್ಣು ಗಣ ಅಂದರೆ ಏನು? ನಾನು ಆಗಲೇ ಹೇಳಿದ್ದಾಗೆ ಇದರಲ್ಲಿ 3 ಅಂಶ ಬರುತ್ತೆ. ಸೊ ಈ ಥರ 3 ಅಂಶಕ್ಕೆ ಗುಂಪನ್ನು ಮಾಡಿರೋದು 6 ಗಣಗಳನ್ನು ನಾವು ನೋಡ್ತೀವಿ. ಇದಿಷ್ಟೇ ಸಾಂಗತ್ಯದಲ್ಲಿ ಇರ್ತಕ್ಕಂತಹ ಲಕ್ಷಣಗಳು. ಇದಕ್ಕೊಂದು ಎಕ್ಸಾಂಪಲು: ಪಲ್ಲವವಿಲ್ಲದ ಮಾವುಮವಿಲ್ಲದ ಮಲ್ಲಿಗೆ ಮಲ್ಲಿಕ ಲತಿಕೆ ಇಲ್ಲದ ವನವನವಿಲ್ಲದ ಭೋಗಿಗಳಿಲ್ಲವಾ ದೇಶದೆಡೆಯುಳು. ಇದು ಒಂದು ಸಾಂಗತ್ಯ. ಇಲ್ಲಿ ನೀವು ಪ್ರಸ್ತಾರ ಹಾಕಿರೋದನ್ನು ನೋಡ್ಬೋದು. ಇಲ್ಲಿ 1ನೇ ಮತ್ತು 3ನೇ ಸಾಲಿನಲ್ಲಿ 4 ಗಣ, 4 ಗುಂಪಿದೆ. ಹಾಗೆಯೇ ಇಲ್ಲಿ ಬಂದಿರುವಂಥದ್ದು 1 ಮತ್ತು 2ನೇ ಸಾಲಿನಲ್ಲಿ ಕಂಪ್ಲೀಟಾಗಿ ನಾವು 3 ಅಂಶವಿರುವಂತಹ ವಿಷ್ಣು ಗಣವನ್ನು ನೋಡ್ತೀವಿ. ಸೊ ಇದು ಸಾಂಗತ್ಯದ ಒಂದು ಲಕ್ಷಣ. ಇದರಲ್ಲಿ ಹೇಗೆ ನಾವು ಅಂಶಗಣವನ್ನು ಗುರುತು ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಈ ವಿಡಿಯೋನ ರಿಪೀಟ್ ನೋಡಿ. ಡೆಫಿನೆಟಾಗಿ ಈ ಪೋರ್ಷನ್ನ ಮತ್ತೆ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು ಸಾಂಗತ್ಯದ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇನ್ನು ತ್ರಿಪದಿ ಬಗ್ಗೆ ಹೇಳಬೇಕು ಅಂತಂದರೆ, ತ್ರಿಪದಿಗಳ ಕವಿ ಅಂತಲೇ ನಾವು ಸರ್ವಜ್ಞನವರನ್ನು ಕರಿತೀವಿ. ಅವರ ತ್ರಿಪದಿಗಳು ಒಂದೊಂದು ನಮ್ಮ ಲೈಫ್ಗೆ ಒಂದು ಮೋಟಿವೇಶನನ್ನು ಕೊಡೋ ಥರ ಇರ್ತವೆ. ಸೊ ಈ ತ್ರಿಪದಿಯ ಲಕ್ಷಣ ಏನಾಗಿರುತ್ತೆ ಅಂದರೆ, ತ್ರಿಪದಿ ಅಂದರೆ 3 ಸಾಲು ಬರುತ್ತೆ. ಪದಿ ಅಂದರೆ ಸಾಲು, 3 ಸಾಲು ಬರೋದ್ರಿಂದ ತ್ರಿಪದಿ ಅಂತ ಕರಿತೀವಿ. ಆದರೆ 3 ಸಾಲಿನಲ್ಲೂ ಇಷ್ಟೇ ಗಣ ಇರಬೇಕು, ಇಷ್ಟೇ ಅಂಶ ಇರಬೇಕು ಅನ್ನೋ ಯಾವುದೇ ಥರದ ನಿಯಮ ಇಲ್ಲ, ವಿಷಮವಾಗಿ ಇರ್ತವೆ. ಆದರೆ ಇಲ್ಲಿ 6 ಮತ್ತು 10ನೇ ಗಣ ಅಥವಾ ಗುಂಪೇನಿದೆಯೋ ಅದು ಬ್ರಹ್ಮಗಣವೇ ಆಗಿರುತ್ತೆ. ಬ್ರಹ್ಮಗಣ ಅಂದರೆ ಇದರಲ್ಲಿ 2 ಅಂಶಗಳು ಇರ್ತವೆ, ಅದು 6 ಮತ್ತು 10ನೇ ಗಣವಾಗಿರುತ್ತೆ. ಆಯಿತಾ? ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿ, 6ನೇದು ಕಲಿಗೆ ಮತ್ತು 10ನೇದು ನೀತನ್ ಅಂತ ಇದೆಯಲ್ವಾ, ಈ 2 ಗಣಗಳು ಸಹ ಬ್ರಹ್ಮಗಣಗಳಾಗಿವೆ. ಅಂದರೆ 2 ಅಂಶಗಳನ್ನು ಹೊಂದಿರತಕ್ಕಂಥದ್ದು. ಸೊ ಈ ರೀತಿ ನಾವು ತ್ರಿಪದಿಗೆ ಪ್ರಸ್ತಾರವನ್ನು ಹಾಕ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.